मैं किसानों की आमदनी बढ़ाऊंगा, डबल कर दूंगा ಅಂತ ಹೇಳಿದ್ರು. ನಾನು ಹೇಳಿಲ್ಲಿದು ಮೋದಿ ಅವ್ರ ಮಾತೆ. ನಿಮಗೆಲ್ಲ ಗೊತ್ತಿದೆ ಅಲ್ಲ, ಯಾಕಂದ್ರೆ ನೀವು ಟಿವಿ ನೋಡ್ತೀರಿ, ದಿನ ಎದ್ದು ಕೂಡಲೇ ಅಡ್ವರ್ಟೈಸ್ಮೆಂಟ್ ನೋಡ್ತೀರಿ, ಅವ್ರದ್ದು ಅವ್ರ ಫೋಟೋ ಬರ್ತದೆ. ಈ ಗ್ಯಾರಂಟಿಗಳು ಎಲ್ಲಿ ಹೋದವಪ್ಪ? ಈ ಗ್ಯಾರಂಟಿಗಳು ಮರ್ತು ಬಿಟ್ರು. ಈಗ ಹೊಸ ಗ್ಯಾರಂಟಿ ತರ್ತಾರೆ. ಏನು ಹೊಸ ಗ್ಯಾರಂಟಿ ನಿಮ್ದು? ನಮ್ಮ ಕಾಲದಲ್ಲಿ ಗ್ಯಾಸ್ ಸಿಲಿಂಡರ್ 55 ರೂಪಾಯಿ ಇದ್ದಿದ್ದು ನಿಮ್ಮ ಕಾಲದಲ್ಲಿ 90 ರೂಪಾಯಿ ಇವತ್ತಾಗಿದೆ. ಇದೇ ಗ್ಯಾರಂಟಿನಾ? ಪೆಟ್ರೋಲ್ ಡೀಸೆಲ್ ಡಬಲ್ ಆಗಿದೆ, ಇದೇ ಗ್ಯಾರಂಟಿನಾ? ನಮ್ಮ ಕಾಲದಲ್ಲಿ 60 ರೂಪಾಯಿ ಪೆಟ್ರೋಲ್ ಇದ್ರೆ ಈಗ 100 ರೂಪಾಯಿ ಮೇಲಿದೆ. ಆದ್ರೂ ಕೆಲವು ಜನ ಏನ್ ಮೋದಿ, ನಾನು ಅದು ಒಂದ್ಸಾರಿ ಒಂದು ಸೋಂಗ್ ತರ್ತಾರೆ, ಇನ್ನೊಂದ್ ಸಾರಿ ಇನ್ನೊಂದು ಸುಳ್ಳು ಹೇಳ್ತಾರೆ. ಅದೇ ರೀತಿಯಾಗಿ ಮೋದಿಜಿ ಅವರು ಇನ್ನೊಂದು ಮಾತು ಹೇಳ್ತಾರೆ. ಮೊದಲು ಹೇಳಿದ್ರು, ಈಗನೂ ಏನ್ ಹೇಳ್ತಾರೆ? ನನ್ನ ಪಾರ್ಟಿ ಅನ್ನಲ್ಲ ಅವರು. ये मोदी जब तक जिंदा है वो मोदी की गारंटी करके दिखाऊंगा. अरे ನಿನ್ ಪಾರ್ಟಿ ಹೆಸರು ಹೇಳು ಮಾರಾಯ. ನೀನು ಇರೋವರಿಗೆ ಅಂತ ಹೇಳೋದಕ್ಕಿಂತಲೂ ನನ್ನ ಪಾರ್ಟಿ ಇರೋವರಿಗೆ ಅಂತಾರ ಹೇಳು. ಅದು ಬಿಟ್ಟು ए मोदी की गारंटी, वो मोदी की गारंटी, यही गारंटी तुम्हारे को. 2,000 ನೌಕರಿ ಕೊಡ್ತೀನಿ ಅಂತ ಹೇಳಿದ್ರೆ 2 ಕೋಟಿ ನೌಕರಿ ಇಲ್ಲ. 15 ಲಕ್ಷ क्लब भाड़ा मैं बाहर से लाता हूं, स्विट्जरलैंड बैंक में है. कहा है भाई वो पैसे? 15 लाख ಸಿಗ್ತಾ. 15 ಲಾಖ ಸಿಗ್ತೇನ್ರಿ? ಯಾರೋ ಈ ಕಡೆ ಎಲ್ಲ ಸಿಕ್ಕಂಗ್ ಕಾಣ್ತದ, ಕೈ ಎತ್ತಲ್ಲ. ನಿಮಗ್ ಸಿಗ್ತಾ 15 ಲಕ್ಷ? ಇಲ್ಲ ಅಂದ್ರೆ ನೀವು ಎದೆ ಮೇಲೆ ಕೈ ಇಟ್ಕೊಂಡು ಪ್ರಾಮಾಣಿಕವಾಗಿ ನೀವು ಯಾವ ದೇವರಿಗೆ ನಡ್ಕೊಳ್ತೀರಿ ಆ ಹೆಸರಿನ ಮೇಲಾದರೂ ಅವರು ಸುಳ್ಳು ಖರೆ ಅನ್ನೋದು ಹೇಳ್ಬಿಡಿ. ಯಾಕಂದ್ರೆ ದೇವರಿಗೆ ಬಹಳ ಪದೇ ತರ್ತಾರೆ ಮಧ್ಯದಲ್ಲಿ ತಂದು. ದೇವರ ಹೆಸರು ತಗೊಂಡೇ ಹೇಳಿ. ಮೊನ್ನೆ ರಾಮನ ಪ್ರತಿಷ್ಠಾಪನೆ ಆಯಿತು, ಪ್ರಾಣ ಪ್ರತಿಷ್ಠೆ. ಅದಕ್ಕೆ ಮುಟ್ಟಿ ಹೇಳಿ. 15 60 ರೂಪಾಯಿ ಪೆಟ್ರೋಲ್ ಇದ್ರೆ ಈಗ 100 ರೂಪಾಯಿ ಮೇಲಿದೆ. ಆದ್ರೂ ಕೆಲವು ಜನ ಏನ್ ಮೋದಿ, ನಾನು ಅದು ಒಂದ್ಸಾರಿ ಒಂದು ಸೋಂಗ್ ತರ್ತಾರೆ, ಇನ್ನೊಂದ್ ಸಾರಿ ಇನ್ನೊಂದು ಸುಳ್ಳು ಹೇಳ್ತಾರೆ. ಅದೇ ರೀತಿಯಾಗಿ ಮೋದಿಜಿ ಅವರು ಇನ್ನೊಂದು ಮಾತು ಹೇಳ್ತಾರೆ. ಮೊದಲು ಹೇಳಿದ್ರು, ಈಗನೂ ಏನ್ ಹೇಳ್ತಾರೆ? ನನ್ನ ಪಾರ್ಟಿ ಅನ್ನಲ್ಲ ಅವರು. ये मोदी जब तक जिंदा है वो मोदी की गारंटी करके दिखाऊंगा. अरे ನಿನ್ ಪಾರ್ಟಿ ಹೆಸರು ಹೇಳು ಮಾರಾಯ. ನೀನು ಇರೋವರಿಗೆ ಅಂತ ಹೇಳೋದಕ್ಕಿಂತಲೂ ನನ್ನ ಪಾರ್ಟಿ ಇರೋವರಿಗೆ ಅಂತಾರ ಹೇಳು. ಅದು ಬಿಟ್ಟು ए मोदी की गारंटी, वो मोदी की गारंटी, यही गारंटी तुम्हारे को. 2,000 ನೌಕರಿ ಕೊಡ್ತೀನಿ ಅಂತ ಹೇಳಿದ್ರೆ 2 ಕೋಟಿ ನೌಕರಿ ಇಲ್ಲ. 15 ಲಕ್ಷ क्लब भाड़ा मैं बाहर से लाता हूं, स्विट्जरलैंड बैंक में है. कहा है भाई वो पैसे? 15 लाख ಸಿಗ್ತಾ. 15 ಲಾಖ ಸಿಗ್ತೇನ್ರಿ? ಯಾರೋ ಈ ಕಡೆ ಎಲ್ಲ ಸಿಕ್ಕಂಗ್ ಕಾಣ್ತದ, ಕೈ ಎತ್ತಲ್ಲ. ನಿಮಗ್ ಸಿಗ್ತಾ 15 ಲಕ್ಷ? ಇಲ್ಲ ಅಂದ್ರೆ ನೀವು ಎದೆ ಮೇಲೆ ಕೈ ಇಟ್ಕೊಂಡು ಪ್ರಾಮಾಣಿಕವಾಗಿ ನೀವು ಯಾವ ದೇವರಿಗೆ ನಡ್ಕೊಳ್ತೀರಿ ಆ ಹೆಸರಿನ ಮೇಲಾದರೂ ಅವರು ಸುಳ್ಳು ಖರೆ ಅನ್ನೋದು ಹೇಳ್ಬಿಡಿ.
ಯಾಕಂದ್ರೆ ದೇವ್ರಿಗೆ ಬಹಳ ಪದೇ ಪದೇ ತರ್ತಾರೆ ಮಧ್ಯದಲ್ಲಿ ತಂದು. ದೇವ್ರ ಹೆಸರು ತಗೊಂಡೇ ಹೇಳಿ. ಮೊನ್ನೆ ರಾಮನ ಪ್ರತಿಷ್ಠಾಪನೆ ಆಯಿತು, ಪ್ರಾಣ ಪ್ರತಿಷ್ಠೆ. ಅದಕ್ಕೆ ಮುಟ್ಟಿ ಹೇಳಿ 15 ಲಕ್ಷ ರೂಪಾಯಿ ಕೊಟ್ನ. ರೈತರ ಆಮದಾನಿ ದುಪ್ಪಟ್ಟು ಮಾಡ್ತೀನಂದ್ರ ಮಾಡ್ದ. 2 ಕೋಟಿ ನೌಕರಿ ಪ್ರತಿ ವರ್ಷ ಕೊಡ್ತೀನಂತ ಕೊಟ್ಟ. MSP ಕೊಡ್ತೀನಂತ ಕೊಟ್ಟ. ಏನ್ ಮಾಡಿದೆ? ಮತ್ತ ಈ ಕಡೆ ದೇವ್ರ ಹೆಸರು ಹೇಳೋದು, ಆ ಕಡೆ ಬಡವರಿಗೆ ತುಳಿಯೋದು. ಬಡವರಿಗೆ ಇವತ್ತು ಬೆಲೆ ಏರಿಕೆ ಇಷ್ಟ ಆಗಿದೆ, ಗಗನಕ್ಕೇರಿದೆ. ಯಾವ ಬಡಗರು ಬದುಕಂಗಿಲ್ಲ. ಇವತ್ತೇನಾದ್ರು ಆಹಾರ ಧಾನ್ಯ ಕೊಡ್ತಕ್ಕಂಥದ್ದು. ಮತ್ತು ಕರ್ನಾಟಕ ರಾಜ್ಯದಲ್ಲಂತೂ 5 ಗ್ಯಾರಂಟಿ ನಮ್ಮ ಪಾರ್ಟಿ ಏನು ಕೊಟ್ಟಿದೆ. ಆ 5 ಗ್ಯಾರಂಟಿಯಿಂದ ಬಡವರು ಸ್ವಲ್ಪ ಉಸಿರಾಡ್ತಾ ಇದ್ದಾರೆ. ಅದಕ್ಕೆ